ಮಿಲೆಟ್ಸ್ ಮನೆ ಊಟ. ನಾನು ನಿಮ್ಮ ಮನೆ ಮಗಳು ನಾಗರತ್ನ ಮಾಡುವ ನಮಸ್ಕಾರಗಳು. ನಾನು ಇಂದು ಮಾಡುತ್ತಿರುವ ರೆಸಿಪಿ ಕೆಂಪು ಮೆಣಸಿನಕಾಯಿ ಚಟ್ನಿ. ಕೆಂಪು ಮೆಣಸಿನಕಾಯಿ ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳು: ಕೆಂಪು ಮೆಣಸಿನಕಾಯಿ, ಮತ್ತೆ ಜೀರಿಗೆ, ಮೆಂತ್ಯ, ಬೆಲ್ಲ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು. ಈಗ ಮೆಣಸಿನಕಾಯಿಯನ್ನು ಹುರ್ಕೊಳ್ಳೋಣ ಬನ್ನಿ. ಈಗ ಕೆಂಪು ಮೆಣಸಿನಕಾಯಿನ ಹುರ್ಕೋತಾ ಇದ್ದೀನಿ. ಇದನ್ನ ಕನಿಷ್ಠ ಅಂದ್ರೆ 1 ನಿಮಿಷ ಹುರ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮೆಣಸಿನಕಾಯಿನ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಈಗ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಮಿಕ್ಸಿಗೆ. ಹುಣಸೆಹಣ್ಣು ಇದಕ್ಕೆ ಇಷ್ಟು ಹಾಕ್ತಾ ಇದ್ದೀನಿ, ಒಂದು ದೊಡ್ಡ ನಿಂಬೆಹಣ್ಣಿನ ಸೈಜ್ ಅಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 1 ಸ್ಪೂನ್ ಜೀರಿಗೆ. ಈಗ ಮೆಂತ್ಯ ಮತ್ತೆ ಬೆಲ್ಲ, ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿ ಬರುತ್ತೆ. ಬೆಳ್ಳುಳ್ಳಿ, 1 ದೊಡ್ಡ ಬೆಳ್ಳುಳ್ಳಿ ಹಾಕ್ತೀನಿ. ಈಗ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.